everyone, welcome to Maths class 7th standard part 2. Let's continue with the lesson visualizing solid shapes. Let's solve exercise 15.4. Exercise 15.4 first question. A bulb is kept burning just right above the following solids. Name the shape of the shadows obtained in the each case. Attempt to give a rough sketch of the shadow. ನೋಡಿ ಇಲ್ಲಿ ಒಂದು ಸಾಲಿಡ್ ಶೇಪ್ಸ್ ಇದೆ, ಅದರ ಮೇಲೆ ಒಂದು ಉರಿತಿರುವಂಥ ಬಲ್ಬನ್ನು ಇಟ್ಟಿದ್ದಾರೆ. ಇದರಲ್ಲಿ ಬರುವಂತಹ ಶ್ಯಾಡೋಸ್ ಏನಿರುತ್ತೆ, ಯಾವ ಶೇಪಲ್ಲಿ ಬರುತ್ತೆ ಅನ್ನೋದನ್ನ ಹೇಳಬೇಕು. ಸಾಧ್ಯ ಆದರೆ ಒಂದು ರಫ್ ಸ್ಕೆಚನ್ನು ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಬಾಲ್ ಇದೆ, ಸ್ಪಿಯರ್ ಶೇಪಲ್ಲಿ ಬಾಲ್ ಇದೆ. ಈ ಬಾಲ್ ಮೇಲೆ ನಾವು ಟಾರ್ಚನ್ನು ಹಾಕಿದ್ದೀವಿ. ಸೊ ಅದ್ರ ಶ್ಯಾಡೋ ಎಲ್ಲಿಗೆ ಬರುತ್ತೆ, ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಶ್ಯಾಡೋ ಕೆಳಗಡೆ ಬಂದರೆ ನೋಡಿ ಈ ಥರ, ಓಕೆನಾ. ಶ್ಯಾಡೋ ಬಂದರೆ ಅದು ಕೂಡ ಯಾವ ಶೇಪಲ್ಲಿ ಕಾಣಿಸುತ್ತೆ, ಸರ್ಕಲ್ ಶೇಪಲ್ಲಿನೇ ಕಾಣಿಸುತ್ತೆ, ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಶ್ಯಾಡೋ ಕೂಡ ಯಾವ ಶೇಪಲ್ಲಿದೆ, ಸರ್ಕಲ್ ಶೇಪಲ್ಲಿದೆ. ನೆಕ್ಸ್ಟು ಇಲ್ಲಿ ಕೂಡ ಒಂದು ಸರ್ಕ್ಯುಲರ್ ಪೈಪನ್ನು ತೊಗೊಂಡಿದ್ದಾರೆ. ಸೊ ಬರ್ತಾ ಬರ್ತಾ ಏನಾಗುತ್ತೆ, ಶ್ಯಾಡೋ ದೊಡ್ಡದಾಗ್ತಾ ಹೋಗುತ್ತೆ, ಓಕೆನಾ, ಈ ಥರ. ಸೊ ಯಾವ ಶೇಪಲ್ಲಿ ಕಾಣಿಸುತ್ತೆ ಅಂದರೆ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ ನಮಗೆ ಇದರ ಒಂದು ಶ್ಯಾಡೋ. ಸೊ ಶ್ಯಾಡೋ ಯಾವ ರೀತಿ ಕಾಣಿಸುತ್ತೆ, ರೆಕ್ಟ್ಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ. ಇಲ್ಲಿ ಒಂದು ಬುಕ್ ಇದೆ, ಬುಕ್ ಮೇಲೆ ನಾವು ಬಲ್ಪನ್ನು ಹಾಕಿ ಈ ಥರ ಶ್ಯಾಡೋ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ಕೂಡ ಅಷ್ಟೇ, ಬರ್ತಾ ಬರ್ತಾ ಶ್ಯಾಡೋ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಈ ಬುಕ್ ಯಾವ ಶೇಪಲ್ಲಿದೆ, ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಅಲ್ಲ, ಅದೇ ಥರ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇದರ ಒಂದು ಶ್ಯಾಡೋ ಫಾರ್ಮ್ ಆಗುತ್ತೆ, ಓಕೆನಾ, ರೆಕ್ಟ್ಯಾಂಗಲ್. ಸೊ ಇದ್ರ ಒಂದು ಶ್ಯಾಡೋ ಇನ್ನೂ ನಾವು ಲೈವ್ ಆಗಬೇಕಾದ್ರೂ ಟಾರ್ಚ್ ಹಾಕಿ ಗೋಡೆ ಮೇಲೆ ಶ್ಯಾಡೋನ ಕ್ರಿಯೇಟ್ ಮಾಡಿ ನೀವು ಅಬ್ಸರ್ವ್ ಮಾಡ್ಬೋದು. ನಾವು ಗೋಡೆಯಿಂದ ದೂರ ಸರ್ದಂಗೆ ಶ್ಯಾಡೋ ಏನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಆಗ ಶೇಪು ಕ್ಲಿಯರ್ ಆಗಿ ಕಾಣಿಸೋದಕ್ಕೆ ನಮಗೆ ಗೊತ್ತಾಗುತ್ತೆ. ಸೊ ಸ್ಪಿಯರ್ ಇದ್ದಾಗ ಸರ್ಕಲ್ ಶೇಪ್, ಸರ್ಕ್ಯುಲರ್ ಪೈಪ್ ಇದ್ದಾಗ ರೆಕ್ಟ್ಯಾಂಗಲ್. ನಾವು ಒಂದು ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡ್ರೆ ಅದರ ಶ್ಯಾಡೋ ಕೂಡ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ. ಸೆಕೆಂಡ್ ಕ್ವೆಶ್ಚನ್ ಏನು ಕೇಳಿದರೆ, ಹಿಯರ್ ಆರ್ ದ ಶ್ಯಾಡೋಸ್ ಆಫ್ ಸಮ್ 3D ಆಬ್ಜೆಕ್ಟ್ಸ್ when seen under the lamp of an overhead projector. Identify the solids that match each shadow ಅಂತ. ಇಲ್ಲಿ 3D ಶೇಪಿನ ಶ್ಯಾಡೋಸನ್ನು ಕೊಟ್ಟಿದ್ದಾರೆ. ಈ ಶ್ಯಾಡೋಸನ್ನು ಮ್ಯಾಚ್ ಮಾಡುವಂಥ ಸಾಲಿಡ್ಸ್ ಯಾವ್ಯಾವುದು ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸರ್ಕಲ್ ಶೇಪಲ್ಲಿ ಆವಾಗಲೇ ಒಂದು ಬಾಲನ್ನು ನೋಡಿದ್ವಿ ಅಲ್ವಾ. ಸೊ ಸ್ಪಿಯರ್ ಶೇಪಲ್ಲಿರೋ ಒಂದು ಬಾಲ್ ಆಗಿರಬಹುದು, ಅಥವಾ ಚಿಕ್ಕದಾಗಿರುವಂಥ ಒಂದು ಮಾರ್ಬಲ್ ಆಗಿರಬಹುದು. ಸೊ ಬಾಲ್ ಆ್ಯಂಡ್ ಮಾರ್ಬಲ್, ಓಕೆನಾ, ಇವೆರಡು. ನೆಕ್ಸ್ಟು ಒಂದು ಸ್ಕ್ವೇರ್ ಶೇಪಲ್ಲಿ ಒಂದು ಚಿಕ್ಕದಾಗಿರುವಂಥ ಡೈ, ನಾವು ಲೂಡೋ ಆಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಒಂದು ಡೈ ಆಗಿರಬಹುದು, ಅಥವಾ ಒಂದು ಬಾಕ್ಸ್ ಆಗಿರಬಹುದು. ಒಂದು ಸ್ಕ್ವೇರ್ ಶೇಪಲ್ಲಿರೋ ಬಾಕ್ಸ್ ಆಗಿರ್ಬೋದು, ಅದರ ಶ್ಯಾಡೋ ಕೂಡ ಈ ಥರ ಸ್ಕ್ವೇರ್ ಶೇಪಲ್ಲಿನೇ ಬರುತ್ತೆ, ಓಕೆನಾ. ಸೊ ಟ್ರಯಾಂಗಲ್ ಶೇಪಲ್ಲಿ ಯಾವ್ಯಾವ ಬರುತ್ತೆ ಅಂದರೆ, ಈ ಐಸ್ ಕ್ರೀಮ್ ಕೋನ್ ಇದರ ಶ್ಯಾಡೋ ಬಂದು ಉಲ್ಟಾ ಇಟ್ಕೊಂಡ್ರೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಸೊ ಐಸ್ ಕ್ರೀಮ್ ಕೋನ್ ಆಗಿರ್ಬೋದು, ಬರ್ಡೇ ಕ್ಯಾಪ್ ಆಗಿರ್ಬೋದು, ನೋಡಿ ಬರ್ಡೇ ಕ್ಯಾಪ್ ಈ ಥರ ಇರುತ್ತೆ, ಇದು ಕೂಡ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಸೊ ಬರ್ಡೇ ಕ್ಯಾಪ್, ಓಕೆನಾ. ಸೊ ರೆಕ್ಟ್ಯಾಂಗಲ್ ಶೇಪಿನ ಶ್ಯಾಡೋ ಅಂದರೆ ನೀವು ಒಂದು ಬ್ರಿಕ್ಕನ್ನು ತಗೊಳ್ಬಹುದು, ಓಕೆನಾ. ಒಂದು ಬ್ರಿಕ್ಕನ್ನು ತಗೊಂಡ್ರೆ ಅದರ ಒಂದು ಶ್ಯಾಡೋ ಬಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ. ಹಾಗೆ ಆವಾಗಲೇ ನೋಡ್ದಂಗೆ ನಾವು ಒಂದು ಟೆಕ್ಸ್ಟ್ ಬುಕ್ಕನ್ನು ತಗೊಂಡ್ರೆ ಅದರ ಒಂದು ಶ್ಯಾಡೋ ಕೂಡ ರೆಕ್ಟ್ಯಾಂಗಲ್ ಶೇಪಲ್ಲಿನೇ ಬರುತ್ತೆ, ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ಎಕ್ಸಾಮಿನ್ ಇಫ್ ದ ಫಾಲೋಯಿಂಗ್ ಆರ್ ಟ್ರೂ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದ್ದಾರೆ. ಟ್ರೂ ಆರ್ ಫಾಲ್ಸ್ ಅಂತ ಬರೀಬೇಕು. ಫಸ್ಟ್ ಕ್ವೆಶ್ಚನ್, ದ ಕ್ಯೂಬ್ ಕ್ಯಾನ್ ಕಾಸ್ಟ್ ಎ ಶ್ಯಾಡೋ ಇನ್ ದ ಶೇಪ್ ಆಫ್ ರೆಕ್ಟ್ಯಾಂಗಲ್. ನೋಡಿ ಇಲ್ಲಿ ಒಂದು ಕ್ಯೂಬ್ ಇರುತ್ತೆ, ಒಂದು ಡೈ ಅಂತ ತಿಳ್ಕೊಳ್ಳಿ, ಓಕೆ. ಇದನ್ನು ನಾವು ಇಲ್ಲಿ ಒಂದು ಟಾರ್ಚನ್ನು ಹಾಕಿರ್ತೀವಿ. ಟಾರ್ಚನ್ನು ಹಾಕಿದಾಗ ನಾವು ಈ ಟಾರ್ಚನ್ನು ದೂರ ತಗೊಂಡು ಹೋಗ್ತಾ ಇದ್ರೆ ನೋಡಿ ಈ ಥರ ಶ್ಯಾಡೋ ಅಗಲವಾಗ್ತಾ ಹೋಗುತ್ತೆ. ಇದು
ಇದರ ಶ್ಯಾಡೋ ಬಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ ಕೂಡ. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಇದು ಟ್ರೂ. ಸೆಕೆಂಡ್ ಕ್ವೆಶನ್ ಏನಿದೆ, ದ ಕ್ಯೂಬ್ ಕ್ಯಾನ್ ಕಾಸ್ಟ್ ಎ ಶ್ಯಾಡೋ ಇನ್ ದ ಶೇಪ್ ಆಫ್ ಎ ಹೆಕ್ಸಗನ್ ಅಂತ ಇದೆ. ಹೆಕ್ಸಗನ್ ಅಂದ್ರೆ ಏನು? 6 ಸೈಡ್ಸ್ ಇರುವಂಥ ಒಂದು ಆಬ್ಜೆಕ್ಟ್ ಅಲ್ವಾ, ಶೇಪ್. ಸೊ ಸ್ಕ್ವೇರಿನ ಶ್ಯಾಡೋ ಹೆಕ್ಸಗನ್ ಥರ ಬರೋದಕ್ಕೆ ಯಾವ ರೀತಿ ಸಾಧ್ಯ ಇಲ್ಲ ಅಲ್ವಾ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಓಕೆನಾ? ಓಕೆ, ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 15.4. ಈ ಎಕ್ಸಸೈಸ್ನೊಂದಿಗೆ ಈ ಚಾಪ್ಟರ್ ಕೂಡ ಮುಗಿಯುತ್ತೆ, ಹಾಗೆ 7th ಸ್ಟ್ಯಾಂಡರ್ಡಿನ ಪೋರ್ಷನ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.